ಸರ್ ಯಾವ ಸಿನಿಮಾದಲ್ಲೂ ಆಗದಂತಹ ಒಂದು ಅನುಭವ ಈ ಸಿನಿಮಾದಲ್ಲಾಗಿದೆ. ಯಾಕಂದ್ರೆ 3 ವರ್ಷ ಜರ್ನಿ, ಮನೆ ತನಕ ಮನೆಯವ್ರನ್ನ ಬೈದಿದ್ದು, ಅಮ್ಮನ ಬಗ್ಗೆ ಮಾತಾಡಿದ್ದು, ಈ ಕಡೆ ಮಗನ ಬಗ್ಗೆ ಮಾತಾಡಿದ್ದು. ಆ ಸಂದರ್ಭದಲ್ಲಿ ಮಗನ್ ಹೆಂಗೆ ಹ್ಯಾಂಡಲ್ ಮಾಡಿದ್ರಿ ಸರ್? ಮಗ ತುಂಬಾ ತಲೆ ಕೆಡಿಸ್ಕೊಂಡಿದ್ರು ಅಂತ. ಇಲ್ಲ 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 ಮಗನೇ, ಅವನು ನನಗಿಂತ ಫೈಟ್ರ್ ಅವನು ಅವೆಲ್ಲ ಕೇರೇ ಮಾಡಲ್ಲ. ಆಮೇಲೆ ಇನ್ನೂ ಯಂಗ್ಸ್ಟರ್ ಅಲ್ಲ ಕಂದ, ಫಸ್ಟ್ ಇಯರ್ ಪಿ ವಿಗೆ ಅವನು ಅವೆಲ್ಲ ಕೇರೇ ಮಾಡಲ್ಲ. ಅವರೆಲ್ಲ ಸೋತೋಗ್ಬಿಡ್ತಾರೆ, ನಾನು ಸೋಲಲ್ಲ. ಫಸ್ಟ್ ಆಫ್ ಆಲು ನಾನು ಯಾವಾಗ ಸೋಲ್ತೀನಿ ಅಂದರೆ ಮಗ ಅವ್ರು ಸೋತಾಗ ನಾನು ಸೋಲ್ಬೇಕಾಗುತ್ತೆ. ಸೊ ಅವನಿಗೆ ಮನೇಲಿ ಏನು ಗೊತ್ತಾ, ಯಾವುದೇ ಹೆಣ್ಮಕ್ಳಾಗಲಿ ಸೊ ಮನೆಯವರಾಗಲಿ ತಂದೆ ತಾಯಿದಿರಾಗಲಿ ಯಾವಾಗ ಸೋಲ್ತಾರೆ ನಾವು ಅದಕ್ಕೆ ಭಯ ಪಡ್ತಿರ್ತೀವಿ ಮಗನೇ. ಎಲ್ಲಿ ನಾವು ನಮ್ಮಿಂದ ಅವ್ರು ಸೋತೋಗ್ಬಿಡ್ತಾರೋ, ನಮ್ಮಿಂದ ಸ್ಯಾಕ್ರಿಫೈಸ್ ಮಾಡ್ತಾರೋ, ನಮ್ಮಿಂದ ಎಲ್ಲ ಹರ್ಟ್ ಆಗ್ತಾರೋ ಅಂತ ನೋವಿರ್ತದೆ. ಬಿಟ್ಟರೆ ನಾನೇನು ಮಿಕ್ತವ್ರು ಯಾವ ನನ್ನ ಮಗನಿಗೂ ಕೇರ್ ಮಾಡಲ್ಲ ಕಂದ, ಯಾವನಿಗೂ ಕೇರ್ ಮಾಡಲ್ಲ, ಯಾವನಿಗೂ ತಲೆಬಾಗಲ್ಲ. ಯಾವನೇನಕ್ಕೆ ಅಂದರೆ ನಾನು ಯಾರಿಗೂ ಮೋಸ ಮಾಡಿಲ್ಲ ಮಗನೇ, ನಾನು ಯಾರನ್ನೂ ಹಾಳು ಮಾಡಿಲ್ಲ, ಯಾರಿಗೂ ಹರ್ಟ್ ಮಾಡಲಿಲ್ಲ, ಯಾರಿಗೂ ನೋಯಿಸಲ್ಲ. ನೀವು ಮಾಡ್ತೀರಾ ಲೈಕ್ಸು ಕಾಮೆಂಟ್ಸ್ಗೋಸ್ಕರ ಮಾಡ್ತೀರಾ, ಚಲೋ ಮಾಡಿ, ನಿಮಗೆ ದೇವ್ರು ಒಳ್ಳೇದು ಮಾಡಲಿ. ಬಟ್ ನಿಮ್ಮ ಮನೇಲೂ ಇರ್ತಾರಲ್ಲ ಅಕ್ಕ ತಂಗಿ ತಾಯಿ ಬಂಧು ಬಳಗ ಎಲ್ಲ ಇರ್ತಾರೆ. ಒಂದು ಕ್ಷಣ ನೆನೆಸ್ಕೊಳ್ಳಿ, ಇನ್ನೊಬ್ಬರ ಬಗ್ಗೆ ಮಾತಾಡಬೇಕು ಅಂದರೆ ಒಂದು ಕ್ಷಣ ನೆನೆಸ್ಕೊಂಡ್ರೆ ಸಾಕು ನೀವು, ಅವಾಗ ಗೊತ್ತಾಗುತ್ತೆ ವ್ಯಾಲ್ಯೂಸ್ ಏನು ಅಂತ, ಸಂಬಂಧಗಳ ವ್ಯಾಲ್ಯೂಸ್ ಏನು, ಎಮೋಷನ್ಸ್ ವ್ಯಾಲ್ಯೂಸ್ ಏನು ಅಂತ. ಅಷ್ಟು ಬಿಟ್ಟರೆ ಮಗನೇ ನಾನು ಯಾವತ್ತೂ ಅವ್ರಿಗೆ ತಗೊಳ್ಳಲ್ಲ. ದೇವ್ರು ಚೆನ್ನಾಗಿಟ್ಟಿರಲಿ.